ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿಗಾಗಿ ಯಾವ ರೀತಿಯಾಗಿ ಅಧ್ಯಯನ ಮಾಡಿಕೊಳ್ಬೇಕು, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ, ಹೇಗೆ ಅಧ್ಯಯನ ಮಾಡಿದ್ರೆ ಪೂರ್ತಿಯಾಗಿರುವಂತಹ ಅಂಕಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಅನ್ನೋ ಒಂದು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿರುವಂಥದ್ದು ಇರ್ತದೆ. ಆ ಕಾರಣಕ್ಕೋಸ್ಕರ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂಥದ್ದು. ಈ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳುವುದರ ಮೂಲಕ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿದೆ, 30% ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್ ಪ್ರಕಾರವಾಗಿ ಯಾವ ರೀತಿಯಾಗಿರುವಂತಹ ರಚನೆ ಆಗಿದೆ, ಪ್ರಶ್ನೆಗಳನ್ನು ಹೇಗಿವೆ ಅನ್ನೋದನ್ನ ತಿಳಿದುಕೊಳ್ಳುವುದರ ಮೂಲಕ ಇಲ್ಲಿ ಪೂರ್ತಿಯಾಗಿರುವಂತಹ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯು 2020-21ನೇ ಸಾಲಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆ ಮಾದರಿ 1 ಆಗಿರುವಂಥದ್ದು. ವಿಷಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಇಲ್ಲಿ ಪರೀಕ್ಷೆಯನ್ನು ಉತ್ತರಿಸುವುದಕ್ಕೆ 3 ಗಂಟೆ ಸಮಯಾವಕಾಶ ಹಾಗೂ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂತದ್ದಾಗಿದೆ. ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದು. ಆ ಎಲ್ಲ ಪತ್ರಿಕೆಗಳನ್ನು ಸಹ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ ಎಂಬ 3 ವಿಭಾಗಗಳನ್ನು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯ ಒಟ್ಟು 38 ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಹೊಂದಿರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರ್ ಮಾಡಲಾಗಿದೆ ಅಥವಾ ಸೀಲ್ ಮಾಡಲಾಗಿದೆ. ಇನ್ನು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳು, ಒಂದು ಪ್ರಶ್ನೆಯ ಮೇಲ್ಗಡೆ ಕೊಟ್ಟಿರುವಂತಹ ಸೂಚನೆಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಪೂರ್ಣ ಅಂಕಗಳನ್ನು ತೋರಿಸುವಂತದ್ದಾಗಿದೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ 15 ನಿಮಿಷ ಸಮಯಾವಕಾಶ ಇರುವಂತದ್ದಾಗಿದೆ. ಇಲ್ಲಿ ಭೌತ ವಿಜ್ಞಾನ ಭಾಗ ಎ ಅಲ್ಲಿ ಭೌತ ವಿಜ್ಞಾನದ ಪ್ರಶ್ನೆ ಇರುವಂತದ್ದು. ಇಲ್ಲಿ ಮೊದಲನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 3 ಪ್ರಶ್ನೆಗಳಿರುವಂತದ್ದು. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ ಇಲ್ಲಿ 3 ಅಂಕಗಳಿದೆ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ವಿದ್ಯುದಾವೇಶಗಳ SI ಏಕಮಾನ ಯಾವುದಾಗಿದೆ ಅಂತ ಹೇಳಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತದನ್ನ ಆಯ್ಕೆ ಮಾಡಿ ಉತ್ತರಿಸಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಆಭರಣಗಳ ಮೇಲೆ ಬರೆದಿರುವ ಹಾಲ್ಮಾರ್ಕ್ 916 ಇದನ್ನು ಓದಲು ವರ್ಧನಾ ಮಸೂರವಾಗಿ ಉಪಯೋಗಿಸುವ ಪೀನ ಮಸೂರದ ಸೂಕ್ತವಾದ ಸಂಗಮ ದೂರ, ಪೀನ ಮಸೂರದ ಸಂಗಮ ದೂರವನ್ನ ಬರೀಬೇಕಾಗಿರುವಂತದ್ದು. ಇಲ್ಲಿ 4 ABCD ಆಯ್ಕೆಗಳನ್ನ ಕೊಟ್ಟಿರುವಂತದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಒಂದು ಸೋಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೋಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಏನಾಗಿರುತ್ತೆ? ಈ 4 ಆಯ್ಕೆಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು ಎರಡನೇ ಮೇನಲ್ಲಿ ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಇಲ್ಲಿ 2 ಪ್ರಶ್ನೆಗಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿರುವಂತಹ ಅಂಕಗಳು 2 ಆಗಿದ್ದಾವೆ. ಈ 4ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂದಾಗ, ಒಂದು ಮಸೂರದ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಆಗಿದ್ದರೆ ಅದರ ಸಂಗಮ ದೂರವೆಷ್ಟು ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು 5ನೇ ಪ್ರಶ್ನೆಯಲ್ಲಿ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಪ್ರಯೋಗದಲ್ಲಿ ಪತನ ಕೋನವು 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಏಕೆ? ಯಾವ ಕಾರಣಕ್ಕೋಸ್ಕರ 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಅನ್ನೋದು ಪ್ರಶ್ನೆ ಕೇಳಿರುವಂಥದ್ದು. ಇನ್ನು 3ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ 2 ಅಂಕಗಳ ಪ್ರಶ್ನೆಗಳಿರುವಂತದ್ದು. 3 ಪ್ರಶ್ನೆಗಳಿವೆ, 2 ಅಂಕದಂತೆ ಟೋಟಲ್ ಆಗಿ 6 ಅಂಕಗಳು ಇಲ್ಲಿರುವಂತದನ್ನ ನಾವು ನೋಡ್ತೀವಿ. 6ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂದಾಗ, ಒಂದು ವಸ್ತುವನ್ನು ಪೀನ ಮಸೂರದ 2F1 ಮತ್ತು F1 ಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು F1 ಪೀನ ಮಸೂರದ ಪ್ರಧಾನ ಸಂಗಮ ಎಷ್ಟಿದೆ ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗ್ತದೆ. ಇಲ್ಲಿ 7ನೇ ಪ್ರಶ್ನೆ ನೋಡಿದಾಗ ಎ ಮತ್ತು ಬಿ ಎಂಬ 2 ವಾಹಕಗಳ ರೋಧಶೀಲತೆಯನ್ನು ಕ್ರಮವಾಗಿ ಇಷ್ಟು ಕೊಟ್ಟಿದ್ದಾರೆ ಮತ್ತು ಇಷ್ಟಿರುವಂತದ್ದಾಗಿದೆ. ಇವುಗಳಲ್ಲಿ ಯಾವುದು ಅನ್ನು ಅಂತ ಹೇಳಿ ಕೇಳಿದ್ದಾರೆ. ವಿದ್ಯುತ್ ಸಾಗಣೆಯಲ್ಲಿ, ಉಷ್ಣೋತ್ಪನ್ನ ಸುರುಳಿಯ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಏಕೆ ಅಂತ ಹೇಳಿ ಇವುಗಳ 7ನೇ ಪ್ರಶ್ನೆಗೆ ಇವುಗಳನ್ನು ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 8ನೇ ಪ್ರಶ್ನೆ ನೋಡಿದಾಗ ಕೆಳಗಿನ ಕೋಷ್ಟಕವನ್ನು ಗಮನಿಸಿ, ಓಂನ ನಿಯಮವನ್ನು ಅನ್ವಯಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ, ಇದನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದಾಗಿದೆ. ಇನ್ನು 4ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ 3 ಅಂಕದ ಪ್ರಶ್ನೆಗಳಿದೆ. 3 ಪ್ರಶ್ನೆಗಳು 3 ಅಂಕದಲ್ಲಿ ಇರುವಂತದ್ದು. ಒಟ್ಟು 9 ಅಂಕಗಳಿರುವಂತದ್ದು. 9ನೇ ಪ್ರಶ್ನೆಯಲ್ಲಿ ಒಂದು ವಿದ್ಯುತ್ ಜನಕದ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದೆ. ಇಲ್ಲಿ ಕಾರ್ಬನ್ ಕುಂಚಗಳು, ಉಂಗುರಗಳನ್ನ ಗುರುತಿಸಬೇಕಾಗಿರುವಂತದ್ದು.
ಇಲ್ಲಿ 10ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದಾಗಿದೆ. ಇವೆರಡರಲ್ಲಿ ಯಾವುದು ಸುಲಭ ಅನಿಸ್ತದೆ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಒಂದು ಪೀನ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯುವ ಪ್ರಯೋಗವನ್ನು ವಿವರಿಸಿ. ಒಂದು ಪೀನ ಮಸೂರದ ಸಂಗಮ ದೂರ 100 ಸೆಂಟಿಮೀಟರ್ ಆದರೆ ಅದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಇದು ಸುಲಭ ಅನಿಸ್ತದೆ, ಇದು ಬರಿಬಹುದು. ಅಥವಾ ಆಯ್ಕೆ ನೋಡಿದಾಗ 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ. ಈಗ ಪ್ರಾಕ್ಟೀಸ್ ಮಾಡಿಕೊಳ್ಳುವಂತ ಸನ್ನಿವೇಶದಲ್ಲಿ ಎರಡೂ ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಪರೀಕ್ಷೆಯಲ್ಲಿ ಬರಿತಾ ಇರುವಂತಹ ಸನ್ನಿವೇಶದಲ್ಲಿ ಯಾವುದು ಸುಲಭ ಅನಿಸ್ತದೋ ಸುಲಭ ಅನಿಸಿರುವಂತಹ ಪ್ರಶ್ನೆಯನ್ನ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 11ನೇ ಪ್ರಶ್ನೆಯಲ್ಲಿ ಸೌರಕೋಶಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 5ನೇ ಪ್ರಶ್ನೆ ಮೇನ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 4 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. 2 × 4 2 ಪ್ರಶ್ನೆಗಳು 4 ಅಂಕಕ್ಕೆ ಇರುವಂಥದ್ದು. ಟೋಟಲ್ ಆಗಿ 8 ಅಂಕಗಳು. ಒಂದು ಸರಳ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುವ ತತ್ವವನ್ನು ವಿವರಿಸಿ. ವಿದ್ಯುತ್ ಮೋಟಾರಿನಲ್ಲಿ ಒಡಕು ಉಂಗುರಗಳ ಪಾತ್ರವೇನು? ವಾಣಿಜ್ಯ ಮೋಟಾರ್ಗಳು ಸರಳ ಮೋಟಾರ್ಗಳಿಗಿಂತ ಹೇಗೆ ಭಿನ್ನವಾಗಿವೆ? ಅಥವಾ ಪ್ರಶ್ನೆ ಇರುವಂತದ್ದು ಇದರಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಅನ್ವಯಿಸಿ ಈ ಕೆಳಗಿನವುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಮೊದಲನೇದು ಕಾಂತಕ್ಷೇತ್ರದ ವಿನ್ಯಾಸವನ್ನು ಗುರುತಿಸಿ. 2ನೇದು ಕಾಂತಕ್ಷೇತ್ರದ ತೀವ್ರತೆಯನ್ನು ಹೆಚ್ಚಿಸುವುದು. 3ನೇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸುವುದು. ಇನ್ನು 13ನೇ ಪ್ರಶ್ನೆಯಲ್ಲಿ ಓಮನ್ ನಿಯಮವನ್ನು ನಿರೂಪಿಸಿ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದರಲ್ಲಿ ಬಿ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ಈ ನಿಯಮದ ಗಣಿತ ಸೂತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇವು ಎ ಭಾಗದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ರೆ, ಇನ್ನು ಬಿ ಭಾಗದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆಗಳು ಯಾವ್ಯಾವಿದೆ ಅಂದಾಗ ಇಲ್ಲಿ 6ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 1 ಅಂಕದ 3 ಪ್ರಶ್ನೆಗಳಿರುವಂಥದ್ದು ಆಗಿದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಇರುವಂತದ್ದಾಗಿದೆ. 14ನೇ ಪ್ರಶ್ನೆ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಯಾವ ಅನಿಲ ಬಿಡುಗಡೆಯಾಗುತ್ತೆ ಅಂತ ಹೇಳಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಬೇಕಾಗ್ತದೆ. ಇನ್ನು 15ನೇ ಪ್ರಶ್ನೆಯಲ್ಲಿ ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಯಾವುದು ಅಂತ ಹೇಳಿ ಈ 4ರಲ್ಲಿ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇನ್ನು 16ನೇ ಪ್ರಶ್ನೆಯಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದು ಆವರ್ತದ ಎಡದಿಂದ ಬಲಕ್ಕೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಎಷ್ಟು ಅಂತ ಹೇಳಿ ಇಲ್ಲಿ 4ರಲ್ಲಿ ಆರಿಸಿ ಬರಿಬೇಕಾಗಿರುವಂಥದ್ದು. ಇನ್ನು 7ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 3 ಅಂಕಗಳಿವೆ. 17ನೇ ಪ್ರಶ್ನೆಯಲ್ಲಿ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಹೇಳಿ ಕೇಳಿದೆ. ಇನ್ನು 18ನೇ ಪ್ರಶ್ನೆಯಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 17ನೇ ಗುಂಪಿನ ಧಾತುಗಳು ಕ್ರಮವಾಗಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಗಿವೆ. ಇವುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಯಾವ ಧಾತುವಿನಲ್ಲಿ ಹೆಚ್ಚಾಗಿದೆ, ಏಕೆ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 19ನೇ ಪ್ರಶ್ನೆಯಲ್ಲಿ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ, ಏಕೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇನ್ನು 8ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 6 ಅಂಕಗಳಿವೆ. ಇಲ್ಲಿ 20ನೇ ಪ್ರಶ್ನೆಯಲ್ಲಿ 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಕೀಟೋನ್ ಅನ್ನು ಹೆಸರಿಸಿ. ಕೀಟೋನ್ ಅನ್ನ ಹೆಸರಿಸಬೇಕಾಗಿರುವಂಥದ್ದು ಮತ್ತು ಅದರ ರಚನಾ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳಿದರೆ, ಇದರಲ್ಲಿ ಆಯ್ಕೆ ಇರುವಂಥದ್ದು ಅಥವಾ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತೇಳಿ ಕೇಳಿರುವಂಥದ್ದು. ಇನ್ನು 21ನೇ ಪ್ರಶ್ನೆಯಲ್ಲಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣವನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 22ನೇ ಪ್ರಶ್ನೆಯಲ್ಲಿ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಅದೇ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಕಾಣುವುದಿಲ್ಲ, ಏಕೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇನ್ನು 9ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುವಂಥದ್ದು. ಇಲ್ಲಿ 3 ಪ್ರಶ್ನೆಗಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 3 ಅಂಕದಂತೆ ಟೋಟಲ್ ಆಗಿ 9 ಅಂಕಗಳು. ಮೆಂಡೆಲ್ ಇವರ ಆವರ್ತಕ ಕೋಷ್ಟಕದ ಮಿತಿಗಳನ್ನ ವಿವರಿಸಿ ಅಂತ ಹೇಳಿ ಕೇಳಿದರೆ, ಇದಕ್ಕೆ ಅಥವಾ ಆಯ್ಕೆ ಕೊಟ್ಟಿರುವಂಥದ್ದು ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮದ ಮಿತಿಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದೆ. ಇನ್ನು 24ನೇ ಪ್ರಶ್ನೆಯಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಒಂದು ವ್ಯತ್ಯಾಸವನ್ನು ಬರೆಯಿರಿ.
ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ ಬಂಧನವನ್ನಲ್ಲ, ಏಕೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 25ನೇ ಪ್ರಶ್ನೆಯಲ್ಲಿ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಹೇಳಿ ಕೇಳಿದರೆ ಲೋಹದ ಚೂರು, ನಿರ್ಗಮನ ನಾಳಗಳನ್ನ ಗುರುತಿಸಬೇಕಾಗಿರುವಂಥದ್ದು. ಇನ್ನು 10ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದರೆ ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು 4 ಅಂಕ, ಟೋಟಲ್ ಆಗಿ 4 ಅಂಕಗಳು. 26ನೇ ಪ್ರಶ್ನೆ ಎ ಮತ್ತು ಬಿ ಅಂತ ಹೇಳಿ 2 ಇರುವಂಥದ್ದು. ಮಿಶ್ರಲೋಹಗಳು ಎಂದರೇನು? ಸೀಸ ಮತ್ತು ತವರವನ್ನ ಘಟಕಗಳನ್ನಾಗಿ ಹೊಂದಿರುವ ಮಿಶ್ರಲೋಹವನ್ನು ಹೆಸರಿಸಿ ಮತ್ತು ಅದರ ಒಂದು ಉಪಯೋಗವನ್ನ ಬರೆಯಿರಿ. ಇನ್ನು ಉಭಯವರ್ತಿ ಆಕ್ಸೈಡ್ ಎಂದರೇನು? ಲೋಹಗಳ ಯಾವುದಾದರೂ 2 ರಾಸಾಯನಿಕ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಕೇಳಿರುವಂತದ್ದಾಗಿದೆ. ಇನ್ನು ಭಾಗ ಸಿ ಯಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೇಳಿರುವಂಥದ್ದು. ಇಲ್ಲಿ 11ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ 2 ಪ್ರಶ್ನೆ ಇವೆ, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿ 2 ಅಂಕಗಳಿರುವಂಥದ್ದು. 27ನೇ ಪ್ರಶ್ನೆಯಲ್ಲಿ ಈ ಮೊದಲೇ ಬಳಸಿದ ವಸ್ತುಗಳ ಆಕಾರ ಮತ್ತು ಸ್ವರೂಪವನ್ನು ಬದಲಾಯಿಸದೆ ಅವುಗಳನ್ನು ಬಳಕೆ ಮಾಡುವ ಅಭ್ಯಾಸವು ಏನಂತ ಹೇಳಿ ಈ 4ರಲ್ಲಿ ಆಯ್ಕೆ ಮಾಡಿ ಉತ್ತರಿಸಬೇಕಾಗುತ್ತೆ. ಇನ್ನು 28ನೇ ಪ್ರಶ್ನೆಯಲ್ಲಿ ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಈ ವಸ್ತುಗಳು ಯಾವ ವಸ್ತುಗಳು ಆಗಿವೆ ಅನ್ನೋದನ್ನ ಈ 4ರಲ್ಲಿ ಆಯ್ಕೆ ಮಾಡಬೇಕು. ಇನ್ನು 12ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ 3 ಪ್ರಶ್ನೆಗಳಿರುವಂಥದ್ದು, ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ 3 ಅಂಕಗಳಿವೆ. 29ನೇ ಪ್ರಶ್ನೆ ವಾತಾವರಣದಲ್ಲಿ ಓಜೋನ್ ಪದರವು ಹೇಗೆ ಉಂಟಾಗಿದೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇನ್ನು 30ನೇ ಪ್ರಶ್ನೆ ಕಾಡುಗಳನ್ನು ಜೀವ ವೈವಿಧ್ಯತೆಯ ತಾಣಗಳು ಎಂದು ಕರೆಯುತ್ತಾರೆ ಏಕೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇನ್ನು 31ನೇ ಪ್ರಶ್ನೆಯಲ್ಲಿ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದರು. ಇನ್ನು 13ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು. 2 ಪ್ರಶ್ನೆಗಳು 2 ಅಂಕದಂತೆ ಟೋಟಲ್ ಆಗಿ 4 ಅಂಕಗಳಿವೆ. ಈ 32ನೇ ಪ್ರಶ್ನೆ ಬಟಾಣಿ ಸಸ್ಯದ ಬಳ್ಳಿಯ ಕುಡಿಗಳು ಸಸ್ಯ ಬೆಳೆದಂತೆ ನಿರ್ದಿಷ್ಟ ದಿಕ್ಕಿಗೆ ಚಲಿಸುತ್ತಿರುವಂತೆ ಕಾಣುತ್ತದೆ. ಈ ರೀತಿಯ ಪ್ರಕ್ರಿಯೆಯು ಹೇಗೆ ಉಂಟಾಗುತ್ತದೆ ಅಂತ ಹೇಳಿ ಬರಿಬೇಕಾಗಿರುವಂಥದ್ದು. ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಅಡ್ರಿನಲ್ ಗ್ರಂಥಿಯು ನಮ್ಮ ದೇಹದಲ್ಲಿ ರಾಸಾಯನಿಕ ಸಹಭಾಗಿತ್ವವನ್ನು ಹೇಗೆ ತರುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 33ನೇ ಪ್ರಶ್ನೆಯಲ್ಲಿ ಮಾದರಿ ಹೂವಿನ ನೀಳಛೇದ ನೋಟದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಪರಾಗಕೋಶವನ್ನು ಗುರುತಿಸಿ ಅಂತ ಹೇಳಿ ಕೇಳಿದೆ. ಇನ್ನು 14ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು 3 × 3 3 ಪ್ರಶ್ನೆಗಳಿವೆ, 3 ಅಂಕದಂತೆ ಟೋಟಲ್ ಆಗಿ 9 ಅಂಕಗಳು ಇರುವಂಥದ್ದು. ಪ್ರಜನನ ಕೋಶಗಳು ವಂಶವಾಹಿಗಳ 2 ಪ್ರತಿಗಳನ್ನು ಹೊಂದಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಕಾರಣಗಳೊಂದಿಗೆ ಸ್ಪಷ್ಟಪಡಿಸಿ ಅಂತ ಕೇಳಿದೆ. ಇದಕ್ಕೆ ಅಥವಾ ಆಯ್ಕೆನೂ ಇರುವಂಥದ್ದು ಅನುವಂಶೀಯ ದಿಕ್ಚ್ಯುತಿ ಹಾಗೂ ನಿಸರ್ಗದ ಆಯ್ಕೆಗಳು ಹೊಸ ಪ್ರಭೇದದ ಜೀವಿಗಳನ್ನು ಹೇಗೆ ರೂಪಿಸುತ್ತವೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 35ನೇ ಪ್ರಶ್ನೆಯಲ್ಲಿ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೃಷಣಗಳ ಕಾರ್ಯವೇನು? ಸ್ತ್ರೀಯ ಗರ್ಭಕೋಶಕ್ಕೆ ವೀರ್ಯಾಣುಗಳ ವರ್ಗಾವಣೆಯನ್ನು ತಡೆಯಲು ಪುರುಷನು ಅನುಸರಿಸಬಹುದಾದ ಕ್ರಮಗಳು ಯಾವುವು ಅಂತ ಹೇಳಿ 35ನೇ ಪ್ರಶ್ನೆಯಲ್ಲಿ ಇರುವಂಥದ್ದು. ಇದಕ್ಕೆ ಅಥವಾ ಆಯ್ಕೆ ಇರುವಂಥದ್ದು ಲೈಂಗಿಕ ಪರಿಪಕ್ವತೆ ಎಂದರೇನು? ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಗರ್ಭಾವಧಿಯಲ್ಲಿ ಜರಾಯುವಿನ ಕಾರ್ಯವೇನು ಅಂತ ಹೇಳಿ ಈ 35ನೇ ಪ್ರಶ್ನೆಯಲ್ಲಿ ಆಯ್ಕೆ ಇರುವಂಥದ್ದು. ಇವೆರಡರಲ್ಲಿ ಯಾವ್ದು ಸುಲಭ ಅನಿಸ್ತೋ ಅದನ್ನ ಪರೀಕ್ಷೆಯಲ್ಲಿ ಬರೀಬಹುದಾಗಿರುವಂಥದ್ದು. ಇನ್ನು 36ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತ ಹೇಳಿ ಆಯ್ಕೆ ಇರುವಂತ 2 ಪ್ರಶ್ನೆಗಳಿರುವಂಥದ್ದು. ಅಂಗರಚನಾ ಅಧ್ಯಯನಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಪತ್ತೆ ಹಚ್ಚಲು ಹೇಗೆ ಸಹಾಯಕವಾಗಿವೆ ವಿವರಿಸಿ. ಇನ್ನು ಬಿ ಯಲ್ಲಿ ಸರೀಸೃಪಗಳು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ ಎಂಬುದನ್ನು ಹೇಗೆ ನಿರ್ಧರಿಸಬಹುದು ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು 15ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 1 ಪ್ರಶ್ನೆ 4 ಅಂಕ ಇರುವಂಥದ್ದು. 37ನೇ ಪ್ರಶ್ನೆಯಲ್ಲಿ ಮಾನವನ ಮಿದುಳಿನ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದರೆ ಹೈಪೋಥಾಲಮಸ್ ಮೆಡುಲ್ಲಾವನ್ನ ಗುರುತಿಸಬೇಕಾಗಿರುವಂಥದ್ದು. ಇನ್ನು 16ನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 1 ಪ್ರಶ್ನೆ 5 ಅಂಕ ಇರುವಂತದ್ದಾಗಿದೆ, ಟೋಟಲ್ ಆಗಿ 5 ಅಂಕ. ಈ 38ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ 2 ಇರುವಂತದನ್ನ ನೋಡ್ತೀವಿ. ಮಾನವರಲ್ಲಿ ರಕ್ತ ಮತ್ತು ದುಗ್ಧರಸ ದ್ರವಗಳ ಕಾರ್ಯಗಳೇನು? ರಕ್ತದಿಂದ ಯಾವ ವಿಭಿನ್ನ ತ್ಯಾಜ್ಯ ವಸ್ತುಗಳು ಮೂತ್ರಕ್ಕೆ ಸೇರಲ್ಪಡುತ್ತವೆ ಅಂತ ಹೇಳಿ ಬರಿಬೇಕಾಗಿತ್ತು.
ಮತ್ತು ಬಿ ಯಲ್ಲಿ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೇಗೆ ವಿಸರ್ಜಿಸಲ್ಪಡುತ್ತವೆ ಅನ್ನೋದನ್ನ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಹೀಗೆ ಒಂದು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿರುವಂತಹ 38 ಪ್ರಶ್ನೆಗಳು ಇರುವಂತದನ್ನ ನಾವು ಗಮನಿಸ್ತೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದರೆ ಯಾವ್ಯಾವ ಭಾಗದಲ್ಲಿ ಹೇಗೆ ಪ್ರಶ್ನೆಗಳಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಈ ಎಲ್ಲ ಪ್ರಶ್ನೆಗಳನ್ನ ಒಂದ್ ಸೈಡ್ ನಲ್ಲಿ ಬರೆದು ಉತ್ತರವನ್ನು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಈ ಮುಂದೆ ಬರುವಂತಹ ಪರೀಕ್ಷೆಗೆ ಈ ಒಂದು ಮಾದರಿಯನ್ನು ತೆಗೆದುಕೊಂಡು ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೆದು ಪೂರ್ಣವಾಗಿರುವಂತಹ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ.